ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ತಂದಿರೋ ಸುದ್ದಿ ಕೇವಲ ಒಂದು ಸುದ್ದಿ ಅಲ್ಲ, ಇದು ನಮ್ಮ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳ ಪಾಲಿಗೆ ಒಂದು ಹಬ್ಬದ ಸುದ್ದಿ. ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಹಗಲು ರಾತ್ರಿ ಕಷ್ಟಪಟ್ಟು ಸಾಲ ಮಾಡಿ ಕೈಲಾದಷ್ಟು ಹಣ ಕೂಡಿಟ್ಟು ಒಂದು ಸೂರು ಕಟ್ಕೊಳ್ತೀವಿ. ಆದರೆ ಮನೆ ಕಟ್ಟಿದ ಮೇಲೂ ಆ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳೋಕೆ ಒಂದು ದೊಡ್ಡ ಅಡ್ಡಿ ಇಟ್ಟು. ಅದೇನ್ ಗೊತ್ತಾ? ವಿದ್ಯುತ್ ಸಂಪರ್ಕ. ಹೌದು, ಮನೆಗೆ ಕರೆಂಟ್ ಕನೆಕ್ಷನ್ ಬೇಕು ಅಂದರೆ ಸರ್ಕಾರದಿಂದ OC ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತರಲೇಬೇಕಿತ್ತು. ಇದು ಎಷ್ಟು ಜನರಿಗೆ, ಅದರಲ್ಲೂ ಹಳ್ಳಿಗಳಲ್ಲಿರೋರಿಗೆ, ಬಡವರಿಗೆ ಒಂದು ದೊಡ್ಡ ಶಾಪವಾಗಿತ್ತು. ಮನೆ ಪೂರ್ತಿಯಾದರೂ ಈ ಒಂದು ಸರ್ಟಿಫಿಕೇಟ್ಗಾಗಿ ತಿಂಗಳುಗಟ್ಟಲೆ, ಕೆಲವೊಮ್ಮೆ ವರ್ಷಗಟ್ಟಲೆ ಕಚೇರಿಯಿಂದ ಕಚೇರಿಗೆ ಅಲೆದಾಡಿ ಸಾಕಾಗಿ ಹೋಗ್ತಿತ್ತು. ಆದರೆ ಇನ್ನು ಆ ಚಿಂತೆ ಇಲ್ಲ. ಆ ಕತ್ತಲೆಯ ದಿನಗಳು ಮುಗಿದವು. ರಾಜ್ಯ ಸರ್ಕಾರ ಜನರ ಈ ಕಷ್ಟವನ್ನು ಅರ್ಥ ಮಾಡಿಕೊಂಡು ಒಂದು ಐತಿಹಾಸಿಕ, ಒಂದು ಅದ್ಭುತವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ಮುಂದೆ OC ಸರ್ಟಿಫಿಕೇಟ್ ಇಲ್ಲದೇ ಇದ್ರೂ ನಿಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಸಿಗಲಿದೆ. ಈ ವಿಡಿಯೋದಲ್ಲಿ ನಾವು ಏನಿದು OC ಸರ್ಟಿಫಿಕೇಟ್, ಅದರಿಂದ ಜನರಿಗೆ ಯಾಕೆ ತೊಂದರೆ ಆಗ್ತಿತ್ತು, ಸರ್ಕಾರದ ಹೊಸ ನಿಯಮ ಏನು ಹೇಳುತ್ತೆ, ಇದರಿಂದ ಯಾರ್ಯಾರಿಗೆ ಲಾಭ, ಅರ್ಜಿ ಸಲ್ಲಿಸೋದು ಹೇಗೆ, ಯಾವೆಲ್ಲ ದಾಖಲೆಗಳು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ವಿವರಿಸ್ತೀನಿ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಈ OC ಸರ್ಟಿಫಿಕೇಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. OC ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಕನ್ನಡದಲ್ಲಿ ಇದನ್ನು ನಿವಾಸಿ ಅರ್ಹತಾ ಪತ್ರ ಅಂತ ಕರೀತಾರೆ. ನೀವು ಕಟ್ಟಿರೋ ಮನೆ ಅಥವಾ ಕಟ್ಟಡ ಸರ್ಕಾರದ ನಿಯಮಗಳ ಪ್ರಕಾರ, ನೀವು ಪಡೆದಿದ್ದ ಪ್ಲಾನ್ ಅನುಮೋದನೆಯ ಪ್ರಕಾರವೇ ಸುರಕ್ಷಿತವಾಗಿ ನಿರ್ಮಾಣವಾಗಿದೆ ಮತ್ತು ಈಗ ಇದರಲ್ಲಿ ವಾಸ ಮಾಡಬಹುದು ಅಂತ ಸ್ಥಳೀಯ ಆಡಳಿತ ನೀಡುವ ಒಂದು ಪ್ರಮಾಣ ಪತ್ರ ಇದು. ಉದ್ದೇಶ ಒಳ್ಳೆಯದೇ ಇತ್ತು. ಕಟ್ಟಡಗಳು ಸುರಕ್ಷಿತವಾಗಿರಬೇಕು, ನಿಯಮ ಮೀರಿ ಕಟ್ಟಬಾರ್ದು ಅನ್ನೋದು ಇದರ ಹಿಂದಿನ ಕಾಳಜಿ. ಆದರೆ ಆಚರಣೆಗೆ ಬಂದಾಗ ಇದು ಜನರಿಗೆ ಒಂದು ದೊಡ್ಡ ಹೊರೆಯಾಗಿಬಿಡ್ತು. ಯಾಕೆ ಇದು ಸಮಸ್ಯೆ ಆಗಿತ್ತು? ಮೊದಲನೇದಾಗಿ ಇದರ ಪ್ರಕ್ರಿಯೆ ತುಂಬ ಜಟಿಲವಾಗಿತ್ತು. OC ಪಡೆಯೋಕೆ ಒಬ್ಬ ಇಂಜಿನಿಯರ್ ಹತ್ರ ಪ್ಲಾನ್ ಮಾಡಿಸಬೇಕು, ಹಲವಾರು ದಾಖಲೆಗಳನ್ನು ಒಟ್ಟುಗೂಡಿಸಬೇಕು, ಆಮೇಲೆ ಗ್ರಾಮ ಪಂಚಾಯಿತಿ, ನಗರಸಭೆ ಅಥವಾ ಮಹಾನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಬೇಕು. ಅಧಿಕಾರಿಗಳು ಬಂದು ಜಾಗ ಪರೀಕ್ಷಣೆ ಮಾಡೋವರೆಗೂ ಕಾಯಬೇಕು. ಎರಡನೆಯದಾಗಿ ಹಳ್ಳಿಗಳಲ್ಲಿನ ಪರಿಸ್ಥಿತಿ. ಹಳ್ಳಿಗಳಲ್ಲಿ ಎಷ್ಟು ಜನ ತಮಗೆ ತಿಳಿದ ಹಾಗೆ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಮನೆ ಕಟ್ತಾರೆ. ಪ್ಲಾನ್ನಲ್ಲಿ ಇದ್ದಿದ್ದಕ್ಕೂ ಕಟ್ಟಿದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಆದರೂ ಅಧಿಕಾರಿಗಳು OC ಕೊಡೋಕೆ ತಗಾದೆ ತೆಗೆದಿದ್ರು. ಎರಡನೇದಾಗಿ ಸಮಯ ಮತ್ತು ಹಣದ ವ್ಯಯ. ಈ ಪ್ರಕ್ರಿಯೆಗೆ ತಿಂಗಳುಗಟ್ಟಲೆ ಸಮಯ ಹಿಡಿತಿತ್ತು. ಅಷ್ಟೇ ಅಲ್ಲ, ಇದಕ್ಕೆ ಸಾಕಷ್ಟು ಖರ್ಚು ಕೂಡ ಆಗ್ತಿತ್ತು. ಮಧ್ಯವರ್ತಿಗಳ ಹಾವಳಿ, ಲಂಚದ ಪಿಡುಗು ಕೂಡ ಸೇರಿಕೊಂಡು ಬಡವರನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡ್ತಿತ್ತು. ಕಲ್ಪನೆ ಮಾಡ್ಕೊಳ್ಳಿ, ಜೀವನದ ಸಂಪಾದನೆಯನ್ನೆಲ್ಲ ಹಾಕಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ, ಆದರೆ ಸಂಜೆ ಆಗುತ್ತಿದ್ದಂತೆ ಮನೆಯಲ್ಲಿ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಕೊಡಬೇಕಾದ ಪರಿಸ್ಥಿತಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ, ಮನೆಯಲ್ಲಿ ವಯಸ್ಸಾದವರಿಗೆ ಕಷ್ಟ. ಈ ನೋವು ಲಕ್ಷಾಂತರ ಕುಟುಂಬಗಳು ಅನುಭವಿಸಿವೆ. ಗೌರ್ಮೆಂಟ್ ಹೊಸ ನಿರ್ಧಾರ, ಭರವಸೆಯ ಬೆಳಕು. ಜನರ ಈ ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿದ ನಮ್ಮ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜನರು ಕಷ್ಟಪಡಬಾರ್ದು, ಪ್ರತಿಯೊಬ್ಬರ ಮನೆಗೂ ಬೆಳಕು ಸಿಗಬೇಕು ಅನ್ನೋ ಸದುದ್ದೇಶದಿಂದ ಈ OC ಕಡ್ಡಾಯ ನಿಯಮವನ್ನು ಒಂದು ಬಾರಿಗೆ ಸಡಿಲಗೊಳಿಸಲಾಗಿದೆ. ಹೌದು, ನೀವು ಕೇಳಿದ್ದು ನಿಜ. ಇದು ಒಂದು ಒನ್ ಟೈಮ್ ರಿಲ್ಯಾಕ್ಸೇಷನ್. ಹಾಗಾದರೆ ಹೊಸ ನಿಯಮದ ಪ್ರಕಾರ ಕರೆಂಟ್ ಕನೆಕ್ಷನ್ಗೆ ಏನು ಬೇಕು? ತುಂಬ ಸರಳ. ಇನ್ಮುಂದೆ ನಿಮಗೆ ವಿದ್ಯುತ್ ಸಂಪರ್ಕ ಬೇಕು ಅಂದರೆ ಸಂಕೀರ್ಣವಾದ OC ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಕೇವಲ 2 ಬಗೆಯ ದಾಖಲೆಗಳಿದ್ರೆ ಸಾಕು. ಮೊದಲನೆಯದು ನಿಮ್ಮ ಗುರುತಿನ ಚೀಟಿ ಅಂದರೆ ಐಡೆಂಟಿಟಿ ಪ್ರೂಫ್, ನಿಮ್ಮ ಆಧಾರ್ ಕಾರ್ಡ್, ವೋಟರ್ ID ಅಂದರೆ ಚುನಾವಣಾ ಗುರುತಿನ ಚೀಟಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಗುರುತಿನ ಚೀಟಿ. ಎರಡನೆಯದು ಮಾಲೀಕತ್ವದ ಪುರಾವೆ ಅಂದರೆ ಓನರ್ಶಿಪ್ ಪ್ರೂಫ್. ನಿಮ್ಮ ಮನೆ ಅಥವಾ ಜಾಗದ ಖಾತೆ ಪತ್ರ ಅಂದರೆ ಖಾತೆ ಸರ್ಟಿಫಿಕೇಟ್ ಮತ್ತು ಖಾತೆ ಉತಾರು, ಕ್ರಯಪತ್ರ ಅಂದರೆ ಸೇಲ್ ಡೀಡ್, ಇತ್ತೀಚೆಗೆ ಪಾವತಿಸಿದ ಆಸ್ತಿ ತೆರಿಗೆ ರಸೀದಿ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಮತ್ತು ವಿಭಾಗ ಪತ್ರ ಅಥವಾ ವಾರಸ ಪತ್ರ. ಈ ತರಹ ಆ ಜಾಗ ಅಥವಾ ಕಟ್ಟಡ ನಿಮ್ಮ ಹೆಸರಿನಲ್ಲಿದೆ ಅಂತ ಸಾಬೀತುಪಡಿಸುವ ಯಾವುದೇ ಅಧಿಕೃತ ದಾಖಲೆ. ಇಷ್ಟೇ. ಈ 2 ದಾಖಲೆಗಳನ್ನು ಕೊಟ್ಟು ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ವಿದ್ಯುತ್ ಸಂಪರ್ಕ ಸಿಗಲಿದೆ. ಬೆಂಗಳೂರಿನ ಬೆಸ್ಕಾಂ, ಮೈಸೂರಿನ ಸೆಸ್ಕಾಂ, ಹುಬ್ಬಳ್ಳಿಯ ಹೆಸ್ಕಾಂ, ಮಂಗಳೂರಿನ ಮೆಸ್ಕಾಂ ಮತ್ತು ಕಲಬುರಗಿಯ ಜೆಸ್ಕಾಂ ಸೇರಿದಂತೆ ರಾಜ್ಯದ ಎಲ್ಲ ಎಸ್ಕಾಂಗಳಿಗೂ ಈ ನಿಯಮ ಅನ್ವಯವಾಗುತ್ತೆ. ಈ ಒಂದು ನಿರ್ಧಾರದಿಂದ ಯಾರಿಗೆಲ್ಲ ಲಾಭ ಆಗುತ್ತೆ? ನಿಜಕ್ಕೆ ಹೇಳಬೇಕಂದ್ರೆ ಇದು ರಾಜ್ಯದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಸಿಗುವ ಲಾಭ.
ಮೊದಲಿಗೆ ಗ್ರಾಮೀಣ ಭಾಗದ ರೈತರಿಗೆ ಮತ್ತು ಜನರಿಗೆ, ಹಳ್ಳಿಗಳಲ್ಲಿ ಸಣ್ಣ ಮನೆ ಕಟ್ಟಿಕೊಂಡಿದ್ದ ಮತ್ತು ಓಸಿ ಸಿಗದೆ ಕಷ್ಟಪಡ್ತಿರುವ ಸಾವಿರಾರು ಕುಟುಂಬಗಳಿಗೆ ಇನ್ನು ಮುಂದೆ ಬೆಳಗು ಸಿಗಲಿದೆ. ನಗರದ ಬಡ ಮತ್ತು ಮಧ್ಯಮ ವರ್ಗದವರಿಗೆ, ನಗರಗಳ ಹೊರವಲಯದಲ್ಲಿ ಸಣ್ಣ ಸೈಟ್ಗಳಲ್ಲಿ ಮನೆ ಕಟ್ಕೊಂಡಿರೋರಿಗೆ ಓಸಿ ಪಡೆಯೋದು ಒಂದು ದೊಡ್ಡ ಸವಾಲಾಗಿತ್ತು. ಅವರೆಲ್ಲರಿಗೂ ಇನ್ನು ಮುಂದೆ ಸುಲಭವಾಗಿ ಕರೆಂಟ್ ಸಿಗತ್ತೆ. ವಿದ್ಯಾರ್ಥಿಗಳಿಗೆ, ಸಂಜೆ ಹೊತ್ತು ಮಕ್ಕಳು ಓದಿಕೊಳ್ಳೋಕೆ ಆನ್ಲೈನ್ ಕ್ಲಾಸ್ ಕೇಳೋಕೆ ಇನ್ನು ಮುಂದೆ ಕಷ್ಟ ಆಗೋದಿಲ್ಲ. ಮತ್ತು ಸಣ್ಣ ವ್ಯಾಪಾರಿಗಳಿಗೆ, ಸಣ್ಣ ಅಂಗಡಿ, ಗ್ಯಾರೇಜ್ ಅಥವಾ ಗೃಹೋದ್ಯಮ ಶುರು ಮಾಡಿದವರಿಗೆ ವಿದ್ಯುತ್ ಇಲ್ಲದೆ ವ್ಯಾಪಾರ ನಡೆಸೋದು ಕಷ್ಟವಾಗಿತ್ತು. ಅವರೆಲ್ಲರಿಗೂ ಇದು ದೊಡ್ಡ ಆಸರೆಯಾಗಲಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಈ ನಿರ್ಧಾರ ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಒಂದು ಹೊಸ ಚಾಲನೆ ನೀಡಲಿದೆ. ಸರಿ, ಈಗ ಮುಖ್ಯವಾದ ವಿಚಾರ, ಅರ್ಜಿ ಸಲ್ಲಿಸುವುದು ಹೇಗೆ? ಇದರಲ್ಲಿ 2 ವಿಧಾನಗಳಿವೆ, ಆಫ್ಲೈನ್ ಮತ್ತು ಆನ್ಲೈನ್. ಆಫ್ಲೈನ್ ವಿಧಾನ. ಮೊದಲನೇ ಹಂತ, ನಿಮ್ಮ ಮನೆಗೆ ಹತ್ತಿರದಲ್ಲಿರುವ ವಿದ್ಯುತ್ ಕಚೇರಿಗೆ ಭೇಟಿ ನೀಡಿ. ಇದು ಎಸ್ಕಾಂ ಕಚೇರಿ ಅಂತ ಹೇಳ್ತಾರೆ. ಎರಡನೆಯ ಹಂತ, ಅಲ್ಲಿ ಹೊಸ ವಿದ್ಯುತ್ ಸಂಪರ್ಕಕ್ಕಾಗಿ ಅರ್ಜಿ ನಮೂನೆಯನ್ನು ಕೇಳಿ ಪಡೆಯಿರಿ. ಇದನ್ನು ಅಪ್ಲಿಕೇಶನ್ ಫಾರ್ಮ್ ಅಂತ ಕರೀತಾರೆ. ಮೂರನೆಯ ಹಂತ, ಆ ಫಾರ್ಮ್ನಲ್ಲಿ ಕೇಳಿರೋ ಎಲ್ಲ ಮಾಹಿತಿಯನ್ನು, ಅಂದರೆ ನಿಮ್ಮ ಹೆಸರು, ವಿಳಾಸ, ಎಷ್ಟು KV ವಿದ್ಯುತ್ ಬೇಕು ಎಂಬ ವಿವರಗಳನ್ನು ತಪ್ಪಿಲ್ಲದೆ ಹಾಗೆ ತುಂಬಿ. ನಾಲ್ಕನೇ ಹಂತ, ಆ ಅರ್ಜಿಯ ಜೊತೆಗೆ ನಾನು ಆಗಲೇ ಹೇಳಿದ ನಿಮ್ಮ ಗುರುತಿನ ಚೀಟಿ ಮತ್ತು ಮಾಲೀಕತ್ವದ ದಾಖಲೆಯ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ. ಇದನ್ನು ಸೆಲ್ಫ್ ಅಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಐದನೇ ಹಂತ, ಈ ಸಂಪೂರ್ಣ ಅರ್ಜಿಯನ್ನು ಕಚೇರಿಯಲ್ಲಿ ಸಲ್ಲಿಸಿ ಅವರಿಂದ ತಪ್ಪದೆ ಒಂದು ಸ್ವೀಕೃತಿ ಪತ್ರ, ಅಂದರೆ ಅಕ್ನಾಲೆಜ್ಮೆಂಟ್ ರಿಸಿಪ್ಟನ್ನು ಪಡೆಯಿರಿ. ಇದು ನಿಮ್ಮ ಅರ್ಜಿ ಸಲ್ಲಿಕೆಯ ಪುರಾವೆ. ಎರಡನೇ ವಿಧಾನ, ಆನ್ಲೈನ್ ವಿಧಾನ. ಮೊದಲನೇ ಹಂತ, ನಿಮ್ಮ ವ್ಯಾಪ್ತಿಯ ಎಸ್ಕಾಂನ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ. ಉದಾಹರಣೆಗೆ ಬೆಸ್ಕಾಂ ವೆಬ್ಸೈಟನ್ನು ನೋಡಬಹುದು. ಎರಡನೇ ಹಂತ, ಅಲ್ಲಿ ಆನ್ಲೈನ್ ಸರ್ವಿಸಸ್ ಅಥವಾ ನ್ಯೂ ಕನೆಕ್ಷನ್ ಅನ್ನೋ ಆಯ್ಕೆಯನ್ನು ಹುಡುಕಿ ಕ್ಲಿಕ್ ಮಾಡಿ. ಮೂರನೇ ಹಂತ, ನಿಮ್ಮ ಮೊಬೈಲ್ ನಂಬರ್ ಬಳಸಿ ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನ್ ಅರ್ಜಿ ಫಾರ್ಮನ್ನು ತೆರೆಯಿರಿ. ನಾಲ್ಕನೇ ಹಂತ, ಎಲ್ಲ ವಿವರಗಳನ್ನು ತುಂಬಿ ಮತ್ತು ನಿಮ್ಮ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಐದನೇ ಹಂತ, ಅರ್ಜಿ ಶುಲ್ಕವನ್ನು ಆನ್ಲೈನ್ನಲ್ಲಿಯೇ ಪಾವತಿಸಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ. ನಿಮ್ಮ ಅರ್ಜಿ ಸಂಖ್ಯೆಯನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ಸರ್ಕಾರದ ಗುರಿಯ ಪ್ರಕಾರ ನೀವು ಅರ್ಜಿ ಸಲ್ಲಿಸಿದ 30 ದಿನಗಳ ಒಳಗೆ ನಿಮಗೆ ವಿದ್ಯುತ್ ಸಂಪರ್ಕ ಸಿಗಬೇಕು. ಒಂದು ವೇಳೆ ತಡವಾದರೆ ನೀವು ಸ್ವೀಕೃತಿ ಪತ್ರದೊಂದಿಗೆ ಕಚೇರಿಯಲ್ಲಿ ವಿಚಾರಿಸಬಹುದು. ಸ್ನೇಹಿತರೆ, ನೋಡಿದ್ರಲ್ಲ ಸರ್ಕಾರ ಎಂತಹ ಒಂದು ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ. ಆದರೆ ಕೊನೆಯದಾಗಿ ಒಂದು ಮುಖ್ಯವಾದ ಮಾತನ್ನು ನೆನಪಿಟ್ಕೊಳ್ಳಿ. ಸರ್ಕಾರ ಹೇಳಿರೋ ಹಾಗೆ ಇದು ಒಂದು ಬಾರಿಯ ಸಡಿಲಿಕೆ. ಹಾಗಾಗಿ ಈ ಅವಕಾಶ ಮತ್ತೆ ಸಿಗದೇ ಇರಬಹುದು. ಯಾರೆಲ್ಲ ಸ್ವಂತ ಮನೆ ಕಟ್ಕೊಂಡು ಓಸಿ ಇರದೆ ಕರೆಂಟ್ ಕನೆಕ್ಷನ್ಗಾಗಿ ಕಾಯ್ತಾ ಇದ್ದೀರೋ, ದಯವಿಟ್ಟು ತಡ ಮಾಡಬೇಡಿ. ತಕ್ಷಣವೇ ನಿಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿ ಸಲ್ಲಿಸಿ ಈ ಸುವರ್ಣಾವಕಾಶದ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳಿ. ನಿಮ್ಮ ಮನೆಯನ್ನು, ನಿಮ್ಮ ಬದುಕಿನನ್ನು ಬೆಳಕಿಸ್ಕೊಳ್ಳಿ. ಈ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯುಕ್ತವಾಗಿದೆ ಅಂತ ನಾನು ನಂಬ್ತೀನಿ. ಇದು ನಿಮಗೆ ಸಹಾಯವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಲೈಕ್ ಈ ವಿಡಿಯೋ ನಿಮ್ಮ ಹಾಗೆ ಕಷ್ಟಪಡ್ತಿರುವ ಇನ್ನೂ 10 ಜನರಿಗೆ ತಲುಪಲು ಸಹಾಯ ಮಾಡುತ್ತೆ. ಹಾಗೆಯೇ ಈ ಸಿಹಿ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು, ಬಂಧುಗಳೊಂದಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಅವರಿಗೂ ಸಹಾಯವಾಗಲಿ. ಇದೇ ರೀತಿಯ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ, ಉದ್ಯೋಗ ಅವಕಾಶಗಳ ಬಗ್ಗೆ ನಿಖರವಾದ ಮತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ನಮ್ಮ ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ.